ಫೆಬ್ರವರಿ 22ರಂದು ನೆಲೋಗಿ ಗ್ರಾಮದಲ್ಲಿರತಕ್ಕಂತ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದ ಕುರಿತು ಅವ್ಯವಸ್ಥೆಯ ಕುರಿತು ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿ ವಿಸ್ತೃತವಾಗಿರತಕ್ಕಂತ ವರದಿಯನ್ನ ಬಿತ್ತರಿಸಿತು. ವರದಿ ಬಿತ್ತರಿಸಿದ ನಂತರ ಎಚ್ಚೆತ್ತುಕೊಂಡ ತಾಲೂಕಾ ಅಧಿಕಾರಿಗಳು ಅಲ್ಲಿರ್ತಕ್ಕಂತ ಮೇಲ್ವಿಚಾರಕಿ ನೀಲಾವತಿ ಅವರಿಗೆ ಕಾರಣ ಕೇಳಿ ನೋಟಿಸ್ ಅನ್ನ ಹೊರಡಿಸಿದೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಇದು ಅಲ್ಲಿರ್ತಕ್ಕಂತ ಮೇಲ್ವಿಚಾರಕಿಗೆ ಒಂದು ಬಿಸಿ ಮುಟ್ಟಿಸ್ತಕ್ಕಂತ ಕೆಲಸ ತಾಲೂಕಾ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳಬಹುದು. ಜೊತೆಗೆ ಅವರಿಗೆ ಹಲವು ಕಾರಣಗಳನ್ನ ಕೇಳಿದ್ದಾರೆ. 50 ವಿದ್ಯಾರ್ಥಿಗಳ ಪೈಕಿ ಕೇವಲ 22 ವಿದ್ಯಾರ್ಥಿನಿಯರ ಬಯೋಮೆಟ್ರಿಕ್ ಅನ್ನ ಮಾಡ್ತಾ ಇದ್ದೀರಿ, 32 ವಹಿಗಳನ್ನ ನೀವು ಯಾಕೆ ಕಾರ್ಯನಿರ್ವಹಿಸ್ತಾ ಇಲ್ಲ, ಜೊತೆಗೆ ನೀವು ಸಮವಸ್ತ್ರ ಯಾಕೆ ನೀವು ಹಾಕಿಕೊಂಡು ಬರ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಹಾಸ್ಟೆಲ್ಗೆ ನೀವು ಯಾಕೆ ಬರ್ತಾ ಇಲ್ಲ ಸಿಬ್ಬಂದಿಗಳು, ಮತ್ತು ಕೇವಲ 1 ವಾರದಲ್ಲಿ 1 ಬಾರಿ ನೀವು ಮೊಟ್ಟೆಯನ್ನ ನೀಡ್ತಾ ಇದ್ದೀರಿ. ಜೊತೆಗೆ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಸುದ್ದಿ ಮಾಡುವ ಸಂದರ್ಭದಲ್ಲಿ ಹಾಸ್ಟೆಲ್ ಕೀಲಿ ಇತ್ತು ಮಧ್ಯಾಹ್ನ 1 ಗಂಟೆಯ ಹೊತ್ತಿನಲ್ಲಿಯೇ, ಎಲ್ಲಿ ಹೋಗಿದ್ದೀರಿ, ಜೊತೆಗೆ ವಿದ್ಯಾರ್ಥಿನಿಯರಿಗೆ ರಾತ್ರಿ ಹೊತ್ತು ಮಲ್ಕೊಳ್ಳೋದಕ್ಕೆ ವಸತಿಯನ್ನ ಮಾಡೋದಕ್ಕೆ ನೀವು ವ್ಯವಸ್ಥೆ ಯಾಕೆ ಮಾಡಿಕೊಡ್ತಾ ಇಲ್ಲ, ಇಷ್ಟು ದೊಡ್ಡ ಪ್ರಮಾಣದ ಕೋಟಿ ಖರ್ಚು ಮಾಡಿ ನಿರ್ಮಿಸಿರ್ತಕ್ಕಂತ ವಸತಿ ನಿಲಯದಲ್ಲಿ ಇರೋದಕ್ಕೆ ಅವಕಾಶ ನೀಡ್ತಾ ಇಲ್ಲ, ಜೊತೆಗೆ ಅಲ್ಲಿರ್ತಕ್ಕಂಥ ಬಾತ್ರೂಮ್ಗಳ ವ್ಯವಸ್ಥೆ ನೀವು ಸರಿಯಾಗಿ ಯಾಕೆ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವ ಪ್ರಶ್ನೆಗಳನ್ನ ಕಾರಣ ಕೇಳಿ ನೀಲಾವತಿ ಅವರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಜೊತೆಗೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದೀವಿ, ಆ ಸಂದರ್ಭದಲ್ಲಿ ವಿದ್ಯಾರ್ಥಿನಿಗಳು ಸಮಸ್ಯೆಗಳ ಕುರಿತು ಬೆಳಕನ್ನು ಚೆಲ್ಲುವ ಪ್ರಯತ್ನವನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಮತ್ತು ಉಲ್ಲೇಖವನ್ನ ಇಲ್ಲಿ ಮಾಡಿದ್ದಾರೆ. ಒಳ್ಳೆಯ ಬೆಳವಣಿಗೆ. ಆದ್ರೆ ಈ ಮೇಲ್ವಿಚಾರಕಿಯ ಆತ್ಮವಿಶ್ವಾಸ ಎಂತದ್ದು ಅಂತಂದ್ರೆ, ನನಗೇನಾಗತ್ರಿ, ಇವತ್ತಿನ ನಾಳೆ ಬೇರೆ ಕಡೆ ಹೋಗ್ತೀನಿ ನಾನು, ನೋಟಿಸ್ ಕೊಟ್ರೆ ಏನಾಯ್ತು, ಉತ್ತರ ಕೊಟ್ರೆ ಬಂತು, ಬಿಟ್ರೆ ಬಂತು. ಇದರ ಅರ್ಥ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಥವಾ ಇಲಾಖಾ ಅಧಿಕಾರಿಗಳ ಆಶೀರ್ವಾದ ಎಷ್ಟರ ಮಟ್ಟಿಗಿದೆ ಇಂತಹ ಮೇಲ್ವಿಚಾರಕರ ಮೇಲೆ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೇವಲ ನೀಲಾವತಿ ಮೇಲ್ವಿಚಾರಕಿ ಒಬ್ಬರದೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂತಹ ಮೇಲ್ವಿಚಾರಕರು ಸಾಕಷ್ಟು ಜನ ಇದಿರ್ತಕ್ಕಂಥದ್ದು. ಇದು ಎಂತಹ ವ್ಯವಸ್ಥೆಯಪ್ಪ ಅಂತ ಕೇಳಿದ್ರೆ, ವ್ಯವಸ್ಥಿತವಾಗಿ ಲೂಟಿ ಮಾಡ್ತಿರ್ತಕ್ಕಂಥ ಕೆಲಸ ನಡೀತಾ ಇದೆ. ತಾಲೂಕಾ ಹಿಂದುಳಿದ ವರ್ಗಗಳ ಇಲಾಖೆಗೆ ನೋಟಿಸ್ ಕೊಟ್ಟಾದ ನಂತರವೂ ಕೂಡ ಅವರ ಆತ್ಮವಿಶ್ವಾಸ ಹೇಗಿದೆ ಅನ್ನೋದಕ್ಕೆ ಇದಕ್ಕೊಂದು ಕಾರಣ ನಿಮಗೆ ಹೇಳ್ತಾ ಇದ್ದೀನಿ ನಾನು. ಆದ್ರೆ ಇಲ್ಲಿ ಹಾಗಾಗೋದಿಲ್ಲ. ನಾವು ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿಯವರು ಸುಮ್ಮನೆ ಕೂತ್ಕೊಳ್ಳೋ ಮಾತೇ ಇಲ್ಲ. ಇಂತಹ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಮೇಲ್ವಿಚಾರಕರು, ಇಂತಹ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಾವು ಯಾವತ್ತೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ಧಿಕ್ಕಾರವನ್ನ ಹಾಕ್ತೀವಿ. ಈ ಮೇಲ್ವಿಚಾರಕಿ ನೀಲಾವತಿಯನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇವರ ಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ಯಾಕೆ ಅಂತ ಕೇಳಿದ್ರೆ ಬೇರೆ ಮೇಲ್ವಿಚಾರಕರಿಗೆ ಒಂದು ಪಾಠ ಆಗಬೇಕಿದು. ಲೂಟಿ ಮಾಡೋದು ಮೊದಲನೇದಾಗಿ ಬಂದ್ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ. ಜೊತೆಗೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಸರಿಯಾದ ಪ್ರಮಾಣದಲ್ಲಿ ಊಟ, ತಿಂಡಿ, ಮೂಲಭೂತ ಸೌಕರ್ಯಗಳು ಸೇರಿದಂತೆ ರಾತ್ರಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಿಸಬೇಕು ಅನ್ನೋದು ನನ್ನ ಆಗ್ರಹ. ಒಂದು ವೇಳೆ ಇನ್ನೂ ಕೆಲವು ದಿನಗಳ ನಂತರ ಮತ್ತೆ ಆ ಸ್ಥಳಕ್ಕೆ ಭೇಟಿ ನೀಡ್ತೀವಿ, ಯಾವ ರೀತಿಯಾಗಿ ಬದಲಾವಣೆ ಮಾಡಿದ್ದೀರಿ ಅಥವಾ ಯಥಾಸ್ಥಿತಿಯನ್ನ ಕೈಕೊಂಡಿದ್ದೀರಿ ಅಥವಾ ಅಧಿಕಾರಿಗಳು ಈ ಒಂದು ಮೇಲ್ವಿಚಾರಕಿ ಮೇಲೆ ಆಶೀರ್ವಾದವನ್ನ ಏನಾದ್ರೂ ನೀಡಿದ್ದೀರೋ, ನಿಮಗೂ ಕೂಡ ಬಿಸಿಯನ್ನ ತಪ್ಪಿಸ್ತೀವಿ. ಮುಂದಿನ ದಿನಗಳಲ್ಲಿ ನೀವು ಕೂಡ ವರ್ಗಾವಣೆ ಆಗ್ಬೇಕು, ಇಲ್ಲ ಸಸ್ಪೆಂಡ್ ಆಗಿರ್ತಕ್ಕಂಥ ದಿನಗಳು ದೂರವಿಲ್ಲ. ಮಕ್ಕಳ ಆಹಾರವನ್ನು ಕದ್ದು ತಿಂತಿರ್ತಕ್ಕಂಥ ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ಬಿಟ್ಟು ನೀವು ಬದುಕ್ತಾ ಇದ್ದೀರಿ. ಸರ್ಕಾರದ ಬೊಕ್ಕಸ ಖಾಲಿ ಮಾಡ್ತಾ ಇದ್ದೀರಿ, ಸರ್ಕಾರವನ್ನ ಲೂಟಿ ಮಾಡ್ತಾ ಇದ್ದೀರಿ, ಸಾರ್ವಜನಿಕರನ್ನ ಲೂಟಿ ಮಾಡ್ತಾ ಇದ್ದೀರಿ ಅಂತ ಮುಖದ ಮೇಲೆ ಹೇಳ್ತೀನಿ. ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಕೂಡಲೇ ಸರಿಯಾಗ್ಬೇಕು. ಸರಿ ಆಗಿಲ್ಲ ಅಂತಂದ್ರೆ ಮತ್ತೆ ಮೇಲಧಿಕಾರಿಗಳಿಗೆ ಭೇಟಿ ಮಾಡ್ತೇವೆ, ಪ್ರಶ್ನೆ ಕೇಳ್ತೇವೆ. ವ್ಯವಸ್ಥೆ ಸರಿ ಆಗುವವರೆಗೂ ನಿಮ್ಮನ್ನ ಚಾಟಿ ಬೀಸೋದನ್ನ ನಿಲ್ಲಿಸೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ನೀಡ್ತೇವೆ. ಹಾಗಾಗಿ ಮೇಲ್ವಿಚಾರಕಿ ನೀಲಾವತಿ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮವನ್ನ ಅಧಿಕಾರಿಗಳು ಕೈಗೊಳ್ತಾರೋ ಅಥವಾ ನೋಟಿಸ್ ನೀಡಿ ಕೈ ತೊಳೆದುಕೊಳ್ಳುವ ಕೆಲಸವನ್ನ ಮಾಡ್ತಾರೋ ಅಂತ ಕಾದು ನೋಡ್ತಾನೆ. ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.